ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಚಾಕು ಇಟ್ಕೊಂಡಿದ್ದೀನಿ ಅಂತನಾ. ಸೊ ಇವತ್ತು ಏನಂದರೆ ಮಹಾಶಿವರಾತ್ರಿ ಆಗಿದ್ದರಿಂದ ಸ್ವಲ್ಪ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂತ ಬೇಗನೆ. ಯಾಕಂದರೆ ನನಗಿವತ್ತು ಬೇಗ ನನ್ನ ಆಫೀಸಿಂದ ನನ್ನನ್ನು ಬೇಗ ಬಿಟ್ಟರು. ಸೊ 4:30ಗೆ ನಮಗೆ ಲಾಗೌಟ್ ಆಯ್ತು ಇವತ್ತು. ಸೊ ಅದಕ್ಕೋಸ್ಕರ ಬೇಗ ಬಂದಿದ್ದೀನಿ. ಆ್ಯಂಡ್ ಸ್ವೆಟರ್ ಹಾಕ್ಕೊಂಡಿರೋ ಕಾರಣ ಏನಂದರೆ ತುಂಬ ಚಳಿ ಇದೆ. ನಿಮಗೆ ಗೊತ್ತಿದೆ ಶಿವರಾತ್ರಿ ಬಂದರೆ ಯಾವ ಥರ ಚಳಿ ಇರುತ್ತೆ. ಆ್ಯಂಡ್ ಬೆಂಗಳೂರಂತೂ ಹೇಳೋದು ಬೇಡ, ಅಷ್ಟು ಚಳಿ ಇದೆ. ಸೊ ಅದಕ್ಕೋಸ್ಕರ ನಾನು ಸ್ವೆಟರ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸ್ವೆಟರ್ ಹಾಕ್ಕೊಳ್ದೆ ಹೊರಗಡೆ ನಡೆಯೋಕ್ಕೆ ಆಗ್ತಾ ಇಲ್ಲ ಇವಾಗ, ನಮ್ಮನೆ ಚಳಿ ಇದೆ ಗೈಸ್. ಸೊ ಎಸ್, ನಾನು ನೈಟಿಗೆ ಆ್ಯಕ್ಚುಲಿ ನೆನ್ನೆ ಕಲ್ಲಂಗಡಿ ತಂದಿದ್ದೆ. ಸೊ ಅದನ್ನೇ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನೇ ನೈಟಿಗೆ ಸ್ವಲ್ಪ ತಿಂದ್ಬಿಡ್ತೀನಿ. ಸೊ ಲೈಟಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಷ್ಟೇ, ಏನು ತುಂಬ ಜಾಸ್ತಿ ಏನಿಲ್ಲ. ಬಿಕಾಸ್ ಕೆಲವರು ಇವತ್ತು ಉಪವಾಸನೂ ಇರ್ತಾರೆ ಆ್ಯಂಡ್ ಕೆಲವರು ಇವತ್ತು ನೈಟ್ ತಿಂತಾರೆ. ಸೊ ಈ ಥರ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೀಪಲ್ಸ್ ಇರ್ತಾರೆ. ಸೊ ನಾನಂತೂ ದೇವ್ರಿಗೆ ದೀಪ ಹಚ್ಬಿಟ್ಟು ಅದಾದ ನಂತರ ಸ್ವಲ್ಪ ಲೈಟಾಗಿ ಫುಡ್ ಏನಾದರೂ ತಿಂದು ಈ ಥರ ಹಣ್ಣು ಏನಾದರೂ ತಿಂದ್ಬಿಟ್ಟು ನಾನು ಮಲ್ಕೊಂಡ್ಬಿಡ್ತೀನಿ ಇವತ್ತು. ಎಸ್, ಯಾರೆಲ್ಲ ಶಿವರಾತ್ರಿನ ಏನು ತುಂಬ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ಬನ್ನಿ. ಸೊ ನಾನಿವತ್ತು ಬೇಳೆ ಸಾಂಬಾರು ಮಾಡೋಣ ಅಂತ ಅಷ್ಟೇ, ಜಾಸ್ತಿ ದೊಡ್ಡದೇನು ಮಾಡೋಕ್ಕೆ ಹೋಗಲ್ಲ. ಸೊ ಬೇಳೆ ಸಾಂಬಾರು ಮಾಡೋಣ ಅಂತ. ಇದು ಫ್ರೆಶ್ ಅನ್ಸುತ್ತೆ ಗೈಸ್, ನೋಡಿ. ಅದಿನ್ನ ಇವಾಗ ತಾನೇ ಕೀಳ್ತಾ ಇದ್ದೀನಿ. ಓಕೆ, ಸೊ 2 ಟೊಮೆಟೊ ತೊಗೊಂಡಿದ್ದೀನಿ ಆ್ಯಂಡ್ 1 ಸಣ್ಣ ಈರುಳ್ಳಿ, ಆಮೇಲೆ ಒಂದು 5 ಹಸಿರು ಮೆಣಸಿನ್ಕಾಯಿ ಸಾಕು. ಯಾಕಂದರೆ ನಾನು ಮಾಡ್ತಾ ಇರೋದು ಬೇಳೆ ಸಾಂಬಾರು ಅಲ್ವಾ, ಸೊ ಅದಕ್ಕೆ. ಸೊ ನಾನು ಆಲ್ಮೋಸ್ಟ್ ಆಗಿ ಬೇಳೆ, ಹೆಸರು ಕಾಳು ಈ ಥರ ಸಾಂಬಾರು ಮಾಡ್ತೀನಿ ನಾನು. ಆ್ಯಂಡ್ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಜಸ್ಟ್ ಇರಲಿ, ನಾನೊಂದು ಶೇರ್ ಮಾಡ್ದಂಗೆ ಆಗುತ್ತೆ. ಒಂದು ರೆಸಿಪಿ ಅನ್ನೋದಲ್ಲ, ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ, ಇದೇನು ರೆಸಿಪಿ ಅಲ್ಲ. ಸೊ ಎಸ್, ಹಾಗೆ ಕ್ಯಾಶುವಲ್ ಆಗಿ ಮಾತಾಡೋಣ ಅಂತ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ಯಾವ ಥರ ಮನೇಲಿ ಮಾಡ್ಕೋತೀರ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು ಮಾಡೋದು ನಾನು ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತ. ಎಸ್, ಇಷ್ಟು ತೊಗೊಂಡಾದ್ಮೇಲೆ ಇದನ್ನು ಕಟ್ ಮಾಡ್ಕೊಳ್ಳೋಣ ಇವಾಗ. ಅವತ್ತು ಮೆಸ್ಸಿ ಆಗಿತ್ತಲ್ಲ, ಸೇಮ್ ಗೈಸ್, ಏನು ಅದೇ ಥರ ಆಗಿದೆ. ಬಟ್ ನಾನು ಇನ್ನೊಂದ್ಸಲ ವಿಡಿಯೋ ಹಾಕಲ್ಲ. ಎಸ್, ಇವಾಗ ಇದನ್ನು ಸೊ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಚಿಕ್ಕ ಶುಂಠಿ ತೊಗೊಂಡಿದ್ದೀನಿ, ಇಷ್ಟೇ ಸಾಕು. ಆ್ಯಂಡ್ ಒಂದು ಈರುಳ್ಳಿ ಆ್ಯಂಡ್ 2 ಟೊಮ್ಯಾಟೋಸ್ ತೊಗೊಂಡಿದ್ದೀನಿ ನಾನು. ಸೊ ಇದನ್ನೆಲ್ಲ ಚಾಪ್ ಮಾಡ್ಕೊಳ್ಳೋಣ ಫಸ್ಟ್ಗೆ. ಅದಾದ ನಂತರ ಕುಕ್ಕರಲ್ಲಿ ಹಾಕ್ಬಿಟ್ಟು ಇದನ್ನು ಒಂದು 2 ವಿಷಲ್ ಬರೋ ತನಕ ನೀವು ಬೇಯಿಸ್ಕೋಬೇಕಾಗುತ್ತೆ. ಗೈಸ್, ಯಾವುದಾದ್ರೂ ಆಗ್ಬೋದು, ಈ ಥರ ಚಾಪ್ ಮಾಡೋದಂದ್ರೆ ನನಗೆ ತುಂಬ ಇಷ್ಟ. ಯಾಕಂದರೆ ನಂಗೆ ಮೊದಲಿಂದನೂ ಅಷ್ಟೇ ತರಕಾರಿನ ಕಟ್ ಮಾಡೋದಂದರೆ ತುಂಬ ಇಷ್ಟ ಆಗುತ್ತೆ. ಒಂಥರ ಚೆನ್ನಾಗಾಗುತ್ತೆ ತರಕಾರಿ ಕಟ್ ಮಾಡೋದಕ್ಕೆ. ಫಾಸ್ಟಾಗಿ ನನಗೇನು ಕಟ್ ಮಾಡೋಕ್ಕಾಗಲ್ಲ, ಬಟ್ ಮೀಡಿಯಮಲ್ಲಿ ನಾನು ಕಟ್ ಮಾಡ್ತೀನಿ. ಶುಂಠಿ ಅಲ್ವಾ, ಸ್ವಲ್ಪ ನೋಡ್ಕೊಂಡು ಕಟ್ ಮಾಡಬೇಕಾಗುತ್ತೆ. ಯಾಕಂದರೆ ತುಂಬ ದೊಡ್ಡ ಪೀಸ್ ಆದರೆ ಬಾಯಿಗೆಲ್ಲ ಸಿಕ್ಬಿಡುತ್ತೆ, ನನಗೆ ಇಷ್ಟ ಆಗಲ್ಲ ಶುಂಠಿ ಅಷ್ಟೊಂದು. ಬಟ್ ಫ್ಲೇವರ್ಗೋಸ್ಕರ ನಾವು ಇದನ್ನೆಲ್ಲ ಹಾಕಬೇಕಾಗುತ್ತೆ. ಎಸ್, ಯಾರೆಲ್ಲ ಈ ಸಲ ಶಿವರಾತ್ರಿನ ಆಚರಿಸ್ಕೋತಾ ಇದ್ದೀರೋ ಎಲ್ಲರಿಗೂ ಶಿವ, ಗಾಡ್ ಆಫ್ ಶಿವ ಎಲ್ಲರಿಗೂ ಚೆನ್ನಾಗಿಟ್ಟಿರಲಿ ಅಂತ ಆಶಿಸ್ತೀನಿ. ಆ್ಯಂಡ್ ನಿಮ್ಮ ಎಲ್ಲರ ಕುಟುಂಬಕ್ಕೆ ನನ್ನ ಶುಭಾಶಯಗಳು ಅಂತ ಹೇಳ್ತೀನಿ. ಎಸ್, ಶುಂಠಿ ಕಟ್ ಆಯ್ತು, ಇವಾಗ ಸೈಡಿಗೆ ಇಟ್ಕೋತೀನಿ. ನಾನು ಇದನ್ನು ಇದೇ ರೀತಿ ಹಾಕೋದು, ಅಂದರೆ ಇದು ಸಣ್ಣಗಿರೋದ್ರಿಂದ ಅದು ಕಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ಯಾರಿಗೆಲ್ಲ ವಿಡಿಯೋ ನೋಡ್ತಾ ಇರೋರಿಗೆ ಯಾರಿಗೆಲ್ಲ ಈರುಳ್ಳಿ ಕಟ್ ಮಾಡಬೇಕಿದ್ರೆ
ಕಣ್ಣೀರು ಬರುತ್ತೋ ಅವ್ರು ಕಮೆಂಟ್ ಮಾಡಿ, ಬಿಕಾಸ್ ನನಗೂ ಬರುತ್ತೆ. ಅದಕ್ಕೆ ಏನಾದರೂ ಸೊಲ್ಯೂಷನ್ ಇದ್ದರೆ ಹಂಗೆ ಹೇಳ್ಬಿಡಿ ಕಮೆಂಟಲ್ಲಿ, ಬಿಕಾಸ್ ನನಗಂತೂ ತಡಿಯೋಕ್ಕಾಗಲ್ಲ, ಅಷ್ಟೊಂದು ಕಣ್ಣೀರು ಬಂದ್ಬಿಡುತ್ತೆ. ಕಟ್ ಮಾಡ್ತಾ ಒಂದು ಜಸ್ಟ್ ಕಟ್ ಮಾಡ್ದಂಗೆ ಕಣ್ಣೀರು ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ. ಯಾಕಂತ ಗೊತ್ತಿಲ್ಲ ಗೈಸ್, ಏನಾದರೂ ಪ್ರಾಬ್ಲಮ್ ಇದೆಯೋ ಕಣ್ಣಿಗೆ ಏನು ಅಂತ ಗೊತ್ತಿಲ್ಲ. ಕೆಲವ್ರಿಗೆ ಆಗಲ್ಲ, ಬಟ್ ಕೆಲವ್ರಿಗೆ ಆಗುತ್ತೆ. ನನಗಂತೂ ಸ್ಟಾರ್ಟ್ ಆಗೇ ಆಯಿತು. ಅಪ್ಪಾ ಯಾವ್ದಾದ್ರೂ ಆಗ್ಬೋದು. ಈರುಳ್ಳಿ ಕಟ್ ಮಾಡುವಾಗ ಎಲ್ಲರೂ ಅಳ್ತಾರೆ ಅನ್ಸುತ್ತೆ. ಆಗ್ತಿಲ್ಲ ಗೈಸ್. ಏನು ಮಾಡೋಕ್ಕಾಗಲ್ಲ, ಬಟ್ ಚಾಪ್ ಮಾಡಲೇಬೇಕಲ್ವಾ. ಸೊ ಅದಾದ ನಂತರ ಇವಾಗ ಟೊಮೆಟೊ ಕಟ್ ಮಾಡ್ಕೊತಾ ಇದ್ದೀನಿ ಗೈಸ್. ಏನೇ ಹೇಳಿ, ಬಟ್ ಅಡುಗೆ ಮಾಡೋವಾಗ ಒಂದು ಸಾಂಗ ಅಥವಾ ವಿಡಿಯೋ ಮಾಡ್ಕೊಳ್ಳೋದ ಏನಾದರೂ ಮಾಡಿಕೊಂಡ್ರೆ ಅಡುಗೆ ಪಕ್ಕ ಆಗೋಗುತ್ತೆ. ನೀವು ಬೇಕಿದ್ರೆ ಟ್ರೈ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ಒಂದು ವಿಡಿಯೋಗೆ ಆಲ್ಮೋಸ್ಟ್ 3000 ವ್ಯೂಸ್ ಆಲ್ರೆಡಿ ಕಂಪ್ಲೀಷನ್ ಆಗಿದೆ. ಸೊ ಯಾರೆಲ್ಲ ನಾನು ವಿಡಿಯೋಸ್ ನೋಡ್ತಾ ಇದ್ದೀರೋ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಅಷ್ಟೊಂದು ಜನ ನೋಡ್ತೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ 2 ಟೊಮೆಟೊಸ್ ಬೇಡ ಅಂತ ಹೇಳ್ಬಿಟ್ಟು ಬರೀ ಒಂದೇ ಟೊಮೆಟೊ ನಾನು ತೊಗೊಂಡಿದ್ದೀನಿ, ಯಾಕಂದರೆ ದೊಡ್ಡ ಟೊಮೆಟೊ ತೊಗೊಂಡಿದ್ದೀನಿ, ಅದೇ ಸಾಕು ಅಂತ. ಎಸ್, ಇವಾಗ ಇಷ್ಟನ್ನು ಚಾಪ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಇನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು 2 ವಿಷಲ್ ಬೇಯಿಸ್ಕೋಬೇಕು ಅಷ್ಟೇ. ಎಸ್, ಇವಾಗ ಕುಕ್ಕರ್ ಇಟ್ಬಿಟ್ಟು ಇದಕ್ಕೆ ನಾನು ಈಗ 1 ಗ್ಲಾಸ್ ಆಫ್ ನೀರು ಹಾಕ್ತಾ ಇದ್ದೀನಿ ಫಸ್ಟ್ ಸ್ಟಾರ್ಟಿಂಗ್. ಆ್ಯಂಡ್ ಇನ್ನು ಆನ್ ಮಾಡ್ಕೊಂಡಿಲ್ಲ ನಾನು ಇಂಡಕ್ಷನ್. ಅದಾದ ನಂತರ ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗರಿಬೇಳೆ ಹಾಕೊಳ್ಳಿ. ನನಗೆ ತೊಗರಿಬೇಳೆ ತುಂಬ ಇಷ್ಟ, ಸೊ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ. ಎಸ್, ಸೊ ಇವಾಗ ನೀವೇನು ಚಾಪ್ ಮಾಡ್ಕೊಂಡಿಟ್ಟಿದ್ದೀರಾ, ಸೊ ಆ ಐಟಮ್ಸ್ ಎಲ್ಲ ಹಾಕೊಳ್ಳಿ. ಇಷ್ಟೆಲ್ಲ ಆದಮೇಲೆ ಇದಕ್ಕೆ ನಾನು ಇವಾಗ ಒಂದು 5-6 ಎಸ್ಲು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ, ಯಾಕಂದರೆ ಫ್ಲೇವರ್ಗೋಸ್ಕರ. ಅದಾದ ನಂತರ ಸೊ ನಾನಿವಾಗ ಮೆಣಸಿನ ಹುಡಿ ಹಾಕ್ತಾ ಇದ್ದೀನಿ 1 ಟೀ ಸ್ಪೂನ್. ಆ್ಯಂಡ್ ಗರಂ ಮಸಾಲ ಪೌಡರ್ 1 ಟೀ ಸ್ಪೂನ್ ಅಷ್ಟು. ಧನಿಯಾ ಹಾಕ್ತಾ ಇದ್ದೀನಿ 1 ಟೀ ಸ್ಪೂನ್. ಆಮೇಲೆ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ದಿ ಮೇನ್ ಇಂಗ್ರೀಡಿಯೆಂಟ್ಸ್ ಉಪ್ಪು. ಸೊ ಉಪ್ಪು ನೀವು ನೋಡ್ಕೊಂಡು ಹಾಕಿ, ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು. ನೀರು ನೋಡ್ಕೊಳ್ಳಿ. ನಾನು ನೀರು ಅಳತೆ ಒಂದು 2 ಲೋಟ 3 ಲೋಟ ಹಾಕ್ತಾ ಇದ್ದೀನಿ ನೀರು. ಯಾಕಂದ್ರೆ ಬೇಳೆ ಬೇಯಬೇಕಲ್ವಾ, ಬೇಳೆನ ನಾವು ಬೇಯಿಸ್ಬೇಕು. ಏನೋ ಒಂದು ಗಾದೆ ಇದೆಯಲ್ಲ ಗೈಸ್, ಅದು ಬೇಳೆ ಸಮಥಿಂಗ್ ಏನೋ ಒಂದು ಬರುತ್ತೆ ಗಾದೆ, ಬೇಳೆ ಬೇಯಬೇಕು ಸಮಥಿಂಗ್ ಏನೋ, ಈ ನಂಜು ಮಾತಾಡೋರಿಗೆ ಹೇಳ್ತಾರಲ್ವಾ ಒಂದು. ಇವಾಗ ಮುಚ್ಚಳ ಮುಚ್ಚಬೇಕು. 2 ವಿಷಲ್ ಸಾಕು ಗೈಸ್, ಇದಕ್ಕೆ ಬರೀ 2 ವಿಷಲ್ ಅಷ್ಟೇ.
ಬ್ಯಾಚುಲರ್ಸ್ ಯಾರೆಲ್ಲ ಇದ್ರೆ ಅವ್ರಿಗೆ ಈ ಥರ ಮಾಡ್ಕೋಬೋದು, ಇನ್ಸ್ಟೆಂಟ್ ಆಗಿ ರೆಡಿ ಆಗೋಗುತ್ತೆ. ಗೈಸ್, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಅಲ್ವಾ, ಇಲ್ಲಿ ನೋಡಿ, ಇದು ಚೆನ್ನಾಗೇ ಇದೆ. ಈ ಗಿಡ ಏನಿದೆ ಇದು ಚೆನ್ನಾಗೇ ಇದೆ ನೋಡಿ. ನಾನು ಇವಾಗ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಗ್ರೀನು. ಸೊ ಇದು ನನ್ನ ಫೇವ್ರೆಟ್ ಇಂಡೋರ್ ಪ್ಲ್ಯಾಂಟ್. ಆ್ಯಂಡ್ ಇದು ನಾನು ಲಾಸ್ಟ್ ಟೈಮ್ ನಿಮಗೆ ಹಾಕಿದ್ದೆ, ಫುಲ್ಲು ಎಲೆ ಎಲ್ಲ ಉದುರ್ತಾ ಇದೆ ಅಂತ. ಸೊ ನೋಡ್ತಾ ಇರ್ಬೋದು ನೀವು, ಅದು ಅದರಷ್ಟಕ್ಕೆ ಗೊಬ್ಬರ ಮಾಡಿಕೊಂಡು ಎಗೈನ್ ಅದು ಲೀಫ್ ಎಲ್ಲ ನೋಡಿ ಬರ್ತಾ ಇದೆ, ಎಗೈನ್ ಚಿಗುರ್ತಾ ಇದೆ. ನೋಡ್ತಾ ಇರ್ಬೋದು ನೀವು, ಚಿಗುರ್ಕೊಂಡು ಬರ್ತಾ ಇದೆ. ಆ್ಯಂಡ್ ಇದು ನೋಡ್ತಾ ಇರ್ಬೋದು ನೀವು, ನಾನು ಇಲ್ಲೇ ವಾಶ್ ಮಾಡ್ಕೊಳ್ಳೋದು, ಡಿಶ್ ವಾಶ್ ಎಲ್ಲ ಇಲ್ಲೇ ಮಾಡ್ಕೊಳ್ಳೋದು. ಆ್ಯಂಡ್ ಇದು ಬಂದು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಗೈಸ್, ಬರೀ 99 ರುಪೀಸ್ಗೆ ನಂಗೆ ಸಿಕ್ಕಿದೆ. ಇದು ಬಂದು ಇಲ್ಲಿ ಲಿಕ್ವಿಡ್ ಹಾಕೋದು ಒಳಗಡೆ, ಆ್ಯಂಡ್ ಇಲ್ಲಿ ನೀವು ಪುಷ್ ಮಾಡಿದ್ರೆ ಬರುತ್ತೆ ಈ ಥರ. ಸೊ ಇಲ್ಲೇ ನೀವು ಹಾಕೊಂಡು ಅದನ್ನು ವಾಶ್ ಮಾಡ್ಕೋಬೋದು. ಸೊ ಚೆನ್ನಾಗಿದೆ ಇದು, ಅದಕ್ಕೆ ನನಗೆ ಇಷ್ಟ ಆಯಿತು, ಅದಕ್ಕೆ ನಾನು ಮೀಶೋದಲ್ಲಿ ಇದು ತರಿಸ್ಕೊಂಡಿದ್ದು. ಆ್ಯಂಡ್ ಒನ್ ಮೋರ್, ಇದು ಬಂದು ಈ ಥರ ಬಂದಿದೆ ಗೈಸ್, ಇವಾಗ ಇಲ್ಲಿ ತನಕ ಬಂದುಬಿಟ್ಟಿದೆ ನೋಡಿ. ಸೊ ನನಗೆ ತುಂಬ ಇಷ್ಟ ಆಯ್ತು ಇದು ಮನಿ ಪ್ಲ್ಯಾಂಟು. ಆ್ಯಂಡ್ ನಮ್ಮ ಮನೆ ಗೋಡೆ ಮೇಲೆ ನೋಡ್ತಾ ಇರ್ಬೋದು ನೀವು, ನನಗೆ ತುಂಬ ಇಷ್ಟ ಆಗಿರೋ ಗಡ್ಬರ್ಡ್ಸ್ ಆಗಿರ್ಬೋದು, ಈ ಥರ ಆ ಥರದೇ ಒಂದು ಕಾಂಬಿನೇಷನ್ ಇದು ನಂಗೆ ಕಿಚನ್ ಸಿಕ್ಬಿಟ್ಟಿದೆ. ಸೊ ಲಾಸ್ಟ್ ಟೈಮೇ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಬಟ್ ಈ ಸಲ ನನಗೆ ಕ್ಯಾಪ್ಚರ್ ಮಾಡೋದಕ್ಕೆ ಟೈಮ್ ಸಿಕ್ತು ನೋಡಿ. ಸೊ ನಾನು ಇವಾಗ ಇಷ್ಟೇ ಇರೋದು, ನಾನು 3 ಪ್ಲ್ಯಾಂಟ್ ತಂದಿಟ್ಟಿದ್ದೀನಿ. ಆ್ಯಂಡ್ ಇನ್ನೂ ಪ್ಲ್ಯಾಂಟ್ಸ್ ತರಬೇಕು ಅಂತ ಇದೆ, ಬಟ್ ಯಾವಾಗ ಟೈಮ್ ಸಿಗುತ್ತೋ ಗೊತ್ತಿಲ್ಲ ಗೈಸ್ ನನಗೆ, ಆವಾಗ ನಾನು ತಂದಿಡಬೇಕಾಗುತ್ತೆ. ಗೈಸ್, ನಿಮ್ಗೆ ಅನ್ಸಲ್ವಾ ಈ ಗಿಡ ನೋಡಿದರೆ ಸ್ವಲ್ಪ ಬೋನ್ಸೆ ಗಿಡಗಳು ಬರುತ್ತಲ್ಲ, ಸ್ವಲ್ಪ ಅದೇ ರೀತಿ ಇದೆ. ಸೊ ಅದಕ್ಕೋಸ್ಕರ ನಾನು ತೊಗೊಂಡಿದ್ದು. ಇದು ಇನ್ನೂ ದೊಡ್ಡದ್ರಲ್ಲಿದೆ ಒಂದು. ಸೊ ನೆಕ್ಸ್ಟ್ ಟೈಮ್ ಅದನ್ನು ಪರ್ಚೇಸ್ ಮಾಡ್ಕೊಂಡು ಬರಬೇಕು ಗೈಸ್. ಸೇಮ್ ಸ್ವಲ್ಪ ಹೈಟ್ ಜಾಸ್ತಿ ಇದೆ ಗಿಡದ್ದು. ನೆಕ್ಸ್ಟ್ ಟೈಮ್ ಅದೇ ನಂಗೆ ಪರ್ಚೇಸ್ ಮಾಡ್ಕೊಂಡು ಬರಬೇಕು. ಇನ್ನೂ ವಿಷಲ್ ಬಂದಿಲ್ಲ ಗೈಸ್. ಆ್ಯಕ್ಚುಲಿ ಏನಂದರೆ ನನ್ನ ದೊಡ್ಡ ಪ್ರಾಬ್ಲಮ್ ಏನಂದರೆ, ಈ ಥರ ಇಡ್ತೀನಿ, ಬಟ್ ವಿಶಿಲ್ ಬರೋ ತನಕ ವೆಯ್ಟ್ ಮಾಡೋದು, ಯಾವಾಗ ವಿಶಿಲ್ ಬರುತ್ತೆ ಅಂತ. ಆಲ್ಮೋಸ್ಟ್ ಎಲ್ಲರೂ ಹೀಗೆ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಾವು ವಿಶಿಲ್ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀವಿ, ಎಷ್ಟೊತ್ತಿಗೆ ಬರುತ್ತೆ ಅಂತ. ಮೇ ಬಿ ಇವಾಗ ಬರುತ್ತೆ ಅನಿಸುತ್ತೆ, ನೋಡೋಣ, ವೆಯ್ಟ್ ಮಾಡೋಣ ಯಾವಾಗ ಬರುತ್ತೆ ಅಂತ. ಈ ಸ್ಟ್ಯಾಂಡ್ ಇದೆಯಲ್ಲ, ಇದನ್ನು ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡ್ಕೊಂಡಿದ್ದು. ಈ ಥರ ತಟ್ಟೆ ಇಡೋದಕ್ಕಾಗುತ್ತೆ ಅಂತ ಈ ಥರ ಸ್ಟ್ಯಾಂಡ್ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡ್ಕೊಂಡು, ಇದು ನನಗೆ ತುಂಬ ಲೋ ಕಾಸ್ಟಲ್ಲೇ ಸಿಕ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಅದರಲ್ಲೇ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟೆ ನಾನು. ಎಸ್, ಟೈಮ್ ಟು ವಿಷಲ್ ಇವಾಗ. ನನಗಿದೇ ಇಷ್ಟ ಆಗಲ್ಲ, ಇಲ್ಲೆಲ್ಲ ಬಂದ್ಬಿಡುತ್ತೆ ಗೈಸ್ ಇದರಲ್ಲಿ. ಆ್ಯಕ್ಚುಲಿ 2 ಸೀಟಸ್ ಜಾಸ್ತಿ ಆಗುತ್ತೆ ಅನಿಸುತ್ತೆ. ನಾನು ಲಾಸ್ಟ್ ಟೈಮ್ 2 ವಿಷಲ್ ಹಾಕಿದಾಗ ತುಂಬ ತೊಗರಿಬೇಳೆ ತುಂಬ ಬೆಂದಿತ್ತು. ಬಟ್ ನಮಗೆ 2 ವಿಷಲ್ ಕೂಗಿಸ್ಲೇಬೇಕಾಗುತ್ತೆ, ಬಿಕಾಸ್ ಟೊಮೆಟೊ ಆ್ಯಂಡ್ ಆನಿಯನ್ ಹಾಕಿರೋದ್ರಿಂದ 2 ವಿಷಲ್ ಬೇಕೇ ಬೇಕು ಗೈಸ್ ಇದಕ್ಕೆ. ನೆಕ್ಸ್ಟ್ ವಿಷಲ್. ಸೊ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಸೊ ಬೆಳ್ಳುಳ್ಳಿ ಒಂದು 4, ಆಮೇಲೆ ಒಂದು ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ, ಆಮೇಲೆ ಸಾಸಿವೆ ಸ್ವಲ್ಪ, ಆಮೇಲೆ ಆಯಿಲ್ ಅಷ್ಟೇ. ಒಗ್ಗರಣೆ ಹಾಕಿ ಅದನ್ನು ಅದ್ರದ್ದು ಇದೆಲ್ಲ ವಿಷಲೆಲ್ಲ ಹೋದ್ಮೇಲೆ ನಾವು. ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಿಕಾಸ್ ಸಬ್ಸ್ಕ್ರೈಬರ್ ಹೆಚ್ಚಾದರೆ ನನಗೂ ವ್ಯೂಸ್ ಜಾಸ್ತಿ ಬರುತ್ತೆ. ನಾನು ಹಾಕೋ ಪ್ರತಿ ಒಂದು ವೀಡಿಯೋಸ್ಗೂ ಹಾಗೆ ಅಲ್ವಾ. ಸೊ ವ್ಯೂಸ್ ಜಾಸ್ತಿ ಆಗಲಿ ಅಂತಲೇ ಎಲ್ಲರೂ ಆಶಿಸೋದು. ಆ್ಯಂಡ್ ಗೈಸ್, ಒಂದು ಹಂಬಲ್ ರಿಕ್ವೆಸ್ಟ್, ನಾನು ಇಷ್ಟೇ ಹೇಳೋದು, ನನ್ನ ಪ್ರತಿ ವಿಡಿಯೋನು ಒಂದು ವ್ಯೂಸ್ ಬರಬೇಕು ಅಂತ ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ. ಸೊ ನಿಮ್ಗೆ ಗೊತ್ತಿರ್ಬೋದು ಎಡಿಟ್ ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ. ನಾನು ವರ್ಕ್ ಮುಗಿಸ್ಕೊಂಡು ಬಂದು, ನಾನು ವೀಡಿಯೋಸ್ ಮಾಡಿಕೊಂಡು ವರ್ಕ್ ಮುಗಿಸ್ಕೊಂಡು ಬಂದು ಅದಾದ ನಂತರ ನಾನು ಎಡಿಟ್ ಮಾಡೋದು. ಸೊ ಎಡಿಟ್ ಮಾಡೋದಕ್ಕೂ ನಂಗೆ ತುಂಬ ಟೈಮ್ ತೊಗೊಳುತ್ತೆ. ಎಡಿಟ್ ಮಾಡೋದಾಗಿರ್ಬೋದು, ವಾಯ್ಸ್
ಒಂದೊಂದ್ಸಲ ನಾನು ಡೈರೆಕ್ಟಾಗಿ ಮಾತಾಡಲ್ಲ, ವಾಯ್ಸ್ ಬ್ಯಾಕ್ಗ್ರೌಂಡಲ್ಲಿ ನಾನು ಕೊಡ್ತೀನಿ. ಸೊ ಅವಾಗ ನಾನು ವಾಯ್ಸ್ ಹಾಕಬೇಕಾಗುತ್ತೆ. ಸೊ ಆ ಟೈಮಲ್ಲೆಲ್ಲ ನನಗೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ, ತುಂಬ ಹೊತ್ತು ತಗೊಳುತ್ತೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ. ಸೊ ವ್ಯೂಸೇ ಬಂದಿಲ್ಲ ಅಂದರೆ ನನಗೆ ಬೇಜಾರಾಗೋಗ್ಬಿಡುತ್ತೆ. ಅಯ್ಯೋ ಅಷ್ಟೊತ್ತು ನಾನು ವಿಡಿಯೋ ಎಡಿಟಿಂಗ್ ಮಾಡಿನೂ ನನಗೆ ವ್ಯೂಸ್ ಬಂದಿಲ್ಲ ಅಲ್ವಾ ಅಂತ ನನಗೆ ಬೇಜಾರಾಗೋಗ್ಬಿಡುತ್ತೆ ಒಂದೊಂದ್ಸಲ. ಸೊ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಆ್ಯಂಡ್ ನಿಮ್ಮ ಶೇರ್ ಮಾಡಿ, ಫ್ರೆಂಡ್ಸ್ಗಾಗಿರಲಿ ಯಾರಿಗೇ ಆಗಿರಲಿ ಶೇರ್ ಮಾಡಿ. ಸೊ ನನಗೂ ಹೆಲ್ಪ್ ಆಗುತ್ತೆ ಅಲ್ವಾ. ಸ್ವಲ್ಪ ವ್ಯೂಸ್ ಹೆಚ್ಚಾದರೆ ಆಟೋಮೆಟಿಕಲಿ ನಮಗೆ ಸಬ್ಸ್ಕ್ರೈಬರ್ಸು ಬರ್ತಾರೆ ಆ್ಯಂಡ್ ವ್ಯೂಸ್ ಬರ್ತಾರೆ, ವಾಚ್ ಅವರು ನಮಗಾಗುತ್ತೆ. ಸೊ ಅದಕ್ಕೋಸ್ಕರ. ಆ್ಯಂಡ್ ಎಸ್, ಯಾರೆಲ್ಲ ಯೂಟ್ಯೂಬ್ ಇನ್ನು ಸ್ಟಾರ್ಟ್ ಮಾಡಬೇಕು ಅಂತಿದ್ರು ಡೆಫಿನೆಟ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು. ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಒಂದು ಒಳ್ಳೆ ಏನಂತಾರೆ, ಒಂದು ಒಳ್ಳೆ ವಿಷಯನ ತಗೊಂಡು ನೀವು ಡೆಫಿನೆಟ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು ಗೈಸ್. ನೋಡಿ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ 3 ಇಯರ್ಸ್ ತಗೊಂಡ್ರು ಅದು ನಿಮಗೆ ಅಂದರೆ ಕಂಟಿನ್ಯೂಸ್ ಆಗಿ ನೀವು ವೀಡಿಯೋಸ್ ಹಾಕ್ತಾನೆ ಇರಬೇಕಾಗುತ್ತೆ. ಸೊ ನಾನು ಆಲ್ಮೋಸ್ಟ್ ಇನ್ಸ್ಟಾ ಯೂಸ್ ಮಾಡ್ತಾ ಇದ್ದೆ, ಬಟ್ ಇವಾಗ ನಾನು ಇನ್ಸ್ಟಾ ಯೂಸ್ ಮಾಡ್ತಾ ಇಲ್ಲ. ಸೊ ನನ್ನ ಟೈಮ್ ಏನಿದೆ ನಾನು ಆದಷ್ಟು ಟೈಮ್ನ ನಾನು ಯೂಟ್ಯೂಬ್ಗೆ ಕೊಡ್ತಾ ಇದ್ದೀನಿ ಇವಾಗ. ಆ್ಯಂಡ್ ಯಾವಾಗಲೂ ನಾನು ಆ್ಯಕ್ಟಿವ್ ಆಗಿರ್ತೀನಿ. ಆ್ಯಂಡ್ ನಾನು ಲೈವ್ ಕೂಡ ಓಪನ್ ಆಗಿಬಿಟ್ಟಿದೆ ಗೈಸ್. ಇನ್ನೊಂದು ಸ್ವಲ್ಪ ಒಂದು 24 ಅವರ್ಸಲ್ಲಿ ನಾನು ಲೈವ್ ಓಪನ್ ಆಗಿಬಿಡುತ್ತೆ, ಲೈವ್ ಆಪ್ಷನ್. ಸೊ ಇದೇ ಥರ ಒಂದೊಂದೇ ನಮಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಗ್ರೋತ್ ಆದಾಗ ನಮಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಈವನ್ ನನಗಂತೂ ತುಂಬಾ ಖುಷಿಯಾಗುತ್ತೆ. ಸೊ ಇದೇ ಥರ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಪ್ರತಿಯೊಂದಕ್ಕೂ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಇವಾಗ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ, ನಾನು ಹೇಳಲ್ಲ, ಬಟ್ ಇದ್ದಾರೆ. ಅವರು ಯಾವ ಥರ ಗ್ರೋ ಆಗಿದ್ದಾರೆ ನೋಡಿ. ಸೊ ಅದೇ ಥರ ಚಿಕ್ಕ ಯೂಟ್ಯೂಬರ್ಸ್ನು ನೀವು ಅದೇ ಥರ ಗ್ರೋ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ಚಿಕ್ಕ ಯೂಟ್ಯೂಬರ್ಸ್ ಅಲ್ಲೇ ಉಳ್ಕೊಳ್ಳೋದು ಬೇಡ. ಅವರು ಒಂದು ಅರ್ನಿಂಗ್ಸ್ ಅಂತ ಎಲ್ರಿಗೂ ಬೇಕಾಗುತ್ತೆ ಅಲ್ವಾ. ಸೊ ಅರ್ನಿಂಗ್ಸ್ಗೋಸ್ಕರನೇ ನಾವು ಯೂಟ್ಯೂಬ್ನ ಚಾನಲ್ನ ಓಪನ್ ಮಾಡ್ತಾರೆ. ಕೆಲವರು ಫ್ಯಾಷನ್ ಇರುತ್ತೆ. ಸೊ ಈವನ್ ನನಗೂ ಫ್ಯಾಷನ್ ಇದೆ ಆ್ಯಂಡ್ ಪ್ಲಸ್ ನಾನು ಅರ್ನ್ ಮಾಡಬೇಕು ಅಂತಲೂ ಇದ್ದೀನಿ. ಸೊ ಎಲ್ಲರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದು, ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಕಂಟೆಂಟ್ ನಿಮಗೆ ವಿಡಿಯೋ ಎಡಿಟಿಂಗ್ ಬರಬೇಕು ಆ್ಯಂಡ್ ತಮ್ನೇಲ್ ಯಾವ ಥರ ಹಾಕ್ತೀರಾ, ಟೈಟಲ್ ಯಾವ ಥರ ಹಾಕ್ತೀರಾ ಅದನ್ನು ನೀವು ಫಸ್ಟ್ ಕಲ್ತ್ಕೋಬೇಕಾಗುತ್ತೆ. ಇಟ್ಸ್ ನನ್ ಅದರ್ ದೆನ್ ಯೂಟ್ಯೂಬಿಂದನೇ ಸಾಧ್ಯ, ಅಷ್ಟೇ ನಾನು ಹೇಳಬಲ್ಲೆ. ಎಸ್, ಸೊ ಔಟ್ ಆಫ್ ಬಾಕ್ಸ್ ಹೋಗೋದು ಬೇಡ. ಸೊ ಇವಾಗ ನೋಡಿ ಈ ಥರ ಆಗಿದೆ. ಇದು ಸ್ವಲ್ಪ ಸ್ಮ್ಯಾಶ್ ಥರ ಮಾಡ್ಕೊಳ್ಳಿ. ಸೌಟಲ್ಲೇ ನೀವು ಸ್ವಲ್ಪ ಸ್ಮ್ಯಾಶ್ ಮಾಡಿ ಥರ ಮಾಡ್ಕೊಳ್ಳಿ. ಇದನ್ನು ನೋಡ್ತಾ ಇದ್ರೆ ನನಗೆ ಹೈಸ್ಕೂಲ್ ಪ್ರೈಮರಿ ಜ್ಞಾಪಕ ಬರುತ್ತೆ. ಯಾಕಂದರೆ ಅಲ್ಲಿ ನಮಗೆ ಸೇಮ್ ಇದೇ ಥರ ಖಾಲಿ ಸಾಂಬಾರು ಅಂತ ನಾವು ಓಡ್ತಾ ಇದ್ವಿ. ಲಾಸ್ಟಿಗೆ ಉಳಿಯುತ್ತಲ್ಲ ಸಾಂಬಾರು, ಅವಾಗ ಖಾಲಿ ಸಾಂಬಾರು ಬೇಕು ಅಂತ ಓಡ್ತಾ ಇದ್ವಿ. ಸೊ ಅದು ನನಗೆ ತುಂಬ ಅಂದರೆ ತುಂಬ ಇಷ್ಟ, ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಎಸ್, ಈ ಥರ ರೆಡಿ ಆಗಿದೆ ಇವಾಗ. ಸೊ ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಚಿಕ್ಕದು. ಸೊ ಅದಕ್ಕೆ ಇವಾಗ ಆಯಿಲ್ ಹಾಕೋತಾ ಇದ್ದೀನಿ ಸ್ವಲ್ಪ. ಸೊ ಸ್ವಲ್ಪ ಆಯಿಲ್ ಹಾಕೊಂಡ ನಂತರ ಇವಾಗ ಸ್ಟಾರ್ಟಿಂಗ್ ನೀವು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಸಾಕು ಸಾಸಿವೆ ಹಾಕೊಂಡಿದ್ದೀನಿ. ಸಾಸಿವೆ ಸಿಡ್ದಾದ್ಮೇಲೆ ಏನು ಬೆಳ್ಳುಳ್ಳಿ ಇದೆಯಲ್ಲ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ನಾನು. ಸಾಸಿವೆ ಫಸ್ಟ್ ಅದು ಸಿಡಿಬೇಕು. ಸಾಸಿವೆ ಸಿಡಿಯುವಾಗ ನಾನು ಈ ಥರ ಮುಚ್ಚಿಡ್ತೀನಿ, ಯಾಕಂದರೆ ಇಲ್ಲಾಂದರೆ ಫುಲ್ ಮೇಲ್ಗಡೆ ಎಲ್ಲ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಸಾಸಿವೆ ಸಿಡಿಯುವಾಗ ಮುಚ್ಚಿಡ್ತೀನಿ ಏನಾದರೂ. ಗೈಸ್ ನೋಡಿ ಇವಾಗ ಆಗಿದೆ ಇದು. ಇದಕ್ಕೆ ಇವಾಗ ನಾನು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಒಂದು ಬ್ಯಾಡ್ಗೆ ಮೆಣಸಿದೆ ಅಲ್ವಾ, ಅದನ್ನು ಜಸ್ಟ್ ಕಟ್ ಮಾಡಿ ಈ ಥರ ಹಾಕೋತಾ ಇದ್ದೀನಿ. ಜಸ್ಟ್ ಅದನ್ನು ಸೋಟ್ ಮಾಡ್ಕೊಳ್ಳಿ ಅಷ್ಟೇ. ನಾನು ಆಲ್ಮೋಸ್ಟ್ ಕೆಲವೊಂದು ಅಡುಗೆ ಎಲ್ಲ ರೇಖಾ ಅಡುಗೆ ಚಾನಲ್ ಆಗಿರ್ಬೋದು, ಕೆಲವೊಂದು ಚಾನಲ್ಗಳಲ್ಲಿ ನೋಡಿನೇ ನಾನು ಕಲ್ತಿರೋದು. ಸೊ ಯೂಟ್ಯೂಬಿಂದ ನಾವು ಕಲಿಯುವಂಥದ್ದು ತುಂಬ ಇದೆ ಗೈಸ್, ನಿಜ ಹೇಳ್ತೀನಿ ನಾನು. ಸೊ ಇವಾಗ ಇದಾಗಿದೆ. ಸೊ ಇದಕ್ಕೆ ಇವಾಗ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ತೀನಿ. ಸೊ ಆವಾಗ ನೀವು ಗ್ಯಾಸ್ ಯೂಸ್ ಮಾಡ್ತಿರೋ ಅವ್ರ ಇಂಡಕ್ಷನ್ ಏನೇ ಆಗಲಿ ಅದನ್ನು ಆಫ್ ಮಾಡ್ಕೋಬೇಕು, ಇಲ್ಲಾಂದರೆ ಮುಖಕ್ಕೆಲ್ಲ ಸಿಡಿಯುತ್ತೆ ಗೈಸ್, ಅದಕ್ಕೋಸ್ಕರ.
ಸೊ ಇದು ರೆಡಿ ಮಾಡಿ ಇಟ್ಕೊಳ್ಳೋದು ಏನಿದೆ ನಾವು ಅದನ್ನು ಅದಕ್ಕೆ ಇವಾಗ ಟ್ರಾನ್ಸ್ಫರ್ ಮಾಡಬೇಕಷ್ಟೇ. ಎಸ್ ಗೈಸ್, ಫೈನಲಿ ಬೇಳೆ ಸಾಂಬಾರ್ ರೆಡಿಯಾಗಿದೆ. ಸೊ ನೀವೇ ನೋಡ್ತಾ ಇರ್ಬೋದು, ನನಗಂತೂ ತುಂಬ ಇಷ್ಟ ಬೇಳೆ ಸಾಂಬಾರ್. ನಿಮ್ಗೆ ಯಾರಿಗಾದ್ರೂ ತುಂಬ ಇಷ್ಟ ಇದ್ದರೆ ಆ್ಯಂಡ್ ನೀವು ಈ ರೆಸಿಪಿನ ಸೊ ಬ್ಯಾಚುಲರ್ಸ್ ಮಾಡ್ಕೊಳ್ಳೋ ಅಂಥ ಬೇಳೆ ಸಾಂಬಾರ್ ರೆಡಿ. ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಬೇಳೆ ಸಾಂಬಾರ್, ಕ್ವಿಕ್ಕಾಗಿ ಮಾಡೋವಂಥ ಒಂದು ರೆಸಿಪಿ. ಸೊ ನಾನಿವತ್ತು ಅದನ್ನೇ ಮಾಡಿರೋದು. ನಾನು ಆಲ್ಮೋಸ್ಟ್ ಮಾಡ್ಕೊಳ್ತಾ ಇರ್ತೀನಿ ಆ್ಯಂಡ್ ಹೆಸರು ಬೇಳೆ ಕೂಡ ನಾನು ಮಾಡ್ಕೊತಾ ಇರ್ತೀನಿ, ಹೆಸರು ಕಾಳು ಸಾರಿ. ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಡೆಫಿನೆಟ್ಲಿ ನಾನು ಸಿಗ್ತೀನಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ. ಸೊ ಅಷ್ಟು ತನಕ ಟೇಕ್ ಕೇರ್, ಬಾಯ್ ಬಾಯ್. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಗೈಸ್.